ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಸಾಂಸಾರಿಕವಾದಂತಹ ಸಾಮರಸ್ಯ ಬಹಳ ಮುಖ್ಯ ಅಂತ ಹೇಳಿ ಅನಿಸುತ್ತೆ. ಆ ದೃಷ್ಟಿಯಲ್ಲಿ ಮನೆಯಲ್ಲಿ ಸಮಾಧಾನ ಇರಬೇಕು, ತೃಪ್ತಿ ಇರಬೇಕು, ನೆಮ್ಮದಿ ಇರಬೇಕು ಅಂತ ಹೇಳಿ ಬಹಳ ಸಂತೋಷದಿಂದ ಮನೆಯಲ್ಲಿ ಕಾಲವನ್ನು ಕಳೆಯುವುದಕ್ಕೆ ಪ್ರಯತ್ನ ಮಾಡ್ತೀರಿ. ಮನೆಯ ಸದಸ್ಯರಿಗೆ ಪ್ರಿಯವಾಗತಕ್ಕಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತೀರಿ. ಅದರಿಂದ ಕುಟುಂಬದಲ್ಲಿ ಸಾಮರಸ್ಯ ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಭವಕ್ಕೆ ಬರುವಂಥದ್ದಾಗುತ್ತೆ. ಆಕಸ್ಮಿಕವಾಗಿ ಧನಲಾಭವಾಗ್ತಕ್ಕಂತಹ ಯೋಗ ಇದೆ. ಆಕಸ್ಮಿಕ ಧನಲಾಭ ಅಂತಂದರೆ ಯಾವುದೋ ಹಣ ನಿಮಗೆ ಬರಬೇಕಾದಂಥದ್ದು ಇನ್ನೇನು ಬರುವುದೇ ಇಲ್ಲ ಅಂತ ಹೇಳಿ ನೀವು ಅಂದ್ಕೊಂಡಿದ್ರೆ, ಅಥವಾ ಇನ್ಯಾವತ್ತೋ ಬರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ರೆ, ಅದು ಇವತ್ತೇ ನಿಮಗೆ ಸಿಕ್ಕಿದಾಗ ಮನಸ್ಸಿಗೆ ಸಂತೋಷ ಆಗ್ತಕ್ಕಂಥದ್ದು. ತಾಳ್ಮೆ ಇರಲಿ. ದುಡುಕು ಸ್ವಭಾವದಿಂದ ಏನು ಬೇಕಾದರೂ ಆಗಬಹುದು. ಆದ್ದರಿಂದ ತಾಳ್ಮೆಯನ್ನು ಕಳಕೊಳ್ಳದೆ ನಿಮ್ಮ ಕರ್ತವ್ಯವನ್ನು ಮಾಡಿ ಅನ್ನುವಂಥದ್ದು. ಅತಿಯಾದಂತಹ ಸಂತೋಷ ಏನಿದೆ ಅದರ ಹಿಂದೆ ದುಃಖ ಇದೆ ಅನ್ನುವಂಥದ್ದು ಗೊತ್ತಿರಬೇಕು. ತುಂಬ ಸಂತೋಷದ ಪರಾಕಾಷ್ಠೆಯಲ್ಲಿದ್ದಾಗ ಮನಸ್ಸಿಗೆ ಏನೋ ನೋವಾಗ್ಬಿಟ್ರೆ ಅಥವಾ ಏನೋ ಆಘಾತವಾದರೆ ಸಹಿಸಿಕೊಳ್ಳುವಂಥದ್ದು ಕಷ್ಟವಾಗುತ್ತೆ. ಆದ್ದರಿಂದ ಈ ಸಂತೋಷದ ಹಿಂದೆ ದುಃಖ ಇರುತ್ತೆ ಅನ್ನುವಂಥದ್ದು ಮನಸ್ಸಿನಲ್ಲಿ ಗಟ್ಟಿಯಾಗಿ ಗೊತ್ತಿದ್ದರೆ ನೀವು ಸ್ವಲ್ಪ ಮಟ್ಟಿಗೆ ಅದನ್ನು ಸುಧಾರಿಸ್ಕೊಳ್ಬೋದು ಅನ್ನುವಂಥದ್ದು. ಆದಾಯದ ಮೂಲ ಹೆಚ್ಚಾಗ್ತಕ್ಕಂಥದ್ದು. ಆದಾಯಕ್ಕೆ ಏನೂ ಕೊರತೆ ಇಲ್ಲ ಅನ್ನೋ ಹಾಗಾಗತ್ತೆ. ಬಂಧುಗಳಲ್ಲಿ ಏನೋ ಒಂದು ರೀತಿಯ ಅವಿಶ್ವಾಸ, ಬೇಸರವಾಗುತ್ತೆ. ನಿಮ್ಮನ್ನು ಕಂಡ್ರೆ ಅಷ್ಟಕ್ಕಷ್ಟೇ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಬಂಧುಗಳಲ್ಲಿ ಅನ್ನುವಂಥದ್ದು ಮನಸ್ಸಿಗೆ ಬೇಸರವಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಕುಲದೇವರ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ. ವೃಷಭ ರಾಶಿ. ಹಳೆಯ ವ್ಯವಹಾರಗಳು ಈ ದಿವಸ ಇತ್ಯರ್ಥವಾಗ್ತಕ್ಕಂಥದ್ದು. ಏನೋ ಹಿಂದಿನಿಂದ ವ್ಯವಹಾರವನ್ನು ಮಾಡ್ಕೊಂಡು ಬಂದು ಒಂದಷ್ಟೆಲ್ಲ ಗೋಜಲುಗಳನ್ನು ಮಾಡಿಕೊಂಡಿರಬಹುದು. ಆ ರೀತಿಯ ಗೊಂದಲಮಯವಾದಂತಹ ವ್ಯವಹಾರಗಳು ಒಂದು ರೀತಿಯಲ್ಲಿ ಇತ್ಯರ್ಥವಾಗತ್ತೆ ಅನ್ನುವಂತಹ ಸೂಚನೆ. ಗುರಿ ಸಾಧನೆಯ ಸಂಕಲ್ಪವನ್ನು ಮಾಡಿ, ನಾನು ಈ ಕೆಲಸವನ್ನು ಮಾಡಿ ಈ ಗುರಿಯನ್ನು ಸಾಧಿಸ್ತೀನಿ ಅಂತಕ್ಕಂಥದ್ದು, ಸಾಧಿಸಲೇಬೇಕು ಅನ್ನುವಂಥದ್ದು ಛಲ ನಿಮ್ಮ ಮನಸ್ಸಿನಲ್ಲಿದ್ದು ಆ ಸಂಕಲ್ಪವನ್ನು ನೀವು ಮಾಡಬೇಕು ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಸವಾಲು ಇರತಕ್ಕಂಥದ್ದು, ಅದನ್ನು ಎದುರಿಸಲೇಬೇಕಾದಂಥದ್ದು, ಅದನ್ನು ದಾಟಿ ಬರಲೇಬೇಕಾದಂಥದ್ದು. ನಿಮ್ಮ ಪ್ರಾಮಾಣಿಕವಾದಂತಹ ಪರಿಶ್ರಮ ಏನಿದೆ ಅದು ಬಹಳ ಮುಖ್ಯವಾಗುತ್ತೆ ಅನ್ನುವಂಥದ್ದು. ಬೇರೆಯವರ ವಿಚಾರದಿಂದ ಸಮಸ್ಯೆ ಮಾಡ್ಕೊಳ್ತೀರಿ. ಬೇರೆಯವರ ವಿಷಯಕ್ಕೆ ನೀವು ತಲೆ ಹಾಕಿ ಅವರ ವಿಷಯದಲ್ಲಿ ಆಸಕ್ತಿಯನ್ನು ವಹಿಸಿ ಅವರ ಕೆಲಸಗಳಿಗೆ ನಿಮ್ಮ ಸಮಯವನ್ನು ನೀಡಿ ಅವರ ಒಳಿತಿಗೋಸ್ಕರವಾಗಿ ನೀವು ಶ್ರಮಪಟ್ಟು ಅವರಿಂದ ನಿಷ್ಠುರವಾಗ್ತೀರಿ. ನಿಮ್ಮ ಸಮಯವೂ ವ್ಯರ್ಥ, ನಿಮ್ಮ ಕೆಲಸಗಳೂ ಆಗೋದಿಲ್ಲ. ಅವರಿಂದ ಒಳ್ಳೆಯ ಮಾತು ಕೂಡ ನೀವು ಕೇಳೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು. ನೌಕರಿಯ ಸ್ಥಳದಲ್ಲಿ ಯಾವುದೇ ರೀತಿಯ ಮುಂದಾಳತ್ವ ಬೇಡ. ನಾಯಕರಾಗಿ ಅಥವಾ ಮುಂದಾಳವಾಗಿ ಎಲ್ಲ ಜವಾಬ್ದಾರಿಯನ್ನು ತಗೊಂಡು ನಾನು ಈ ಕೆಲಸವನ್ನು ನಿಭಾಯಿಸ್ತೀನಿ ಅಂತಕ್ಕಂತಹದ್ದಿದೆಯಲ್ಲ, ಅದು ಬೇಡ. ಲೀಡರ್ಶಿಪ್ ಅನ್ನುವಂಥದ್ದು ಬೇಡ. ಅದು ನಿಮಗೆ ಆಗಿ ಬರದೇ ಇರತಕ್ಕಂಥದ್ದು. ಹಿರಿಯರ ಮನಸ್ಸನ್ನು ಗೆಲ್ತೀರಿ. ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಏನಿದೆ, ಕೆಲವು ಆಡುವಂತಹ ಮಾತುಗಳೇನಿದೆ ಅದೆಲ್ಲವೂ ಕೂಡ ದೊಡ್ಡವರ ಮನಸ್ಸನ್ನು ಗೆಲ್ಲಲಿಕ್ಕೆ ಒಂದು ಸಹಾಯಕವಾಗುತ್ತೆ ಅಂತ ಹೇಳಬೇಕಾದಂಥದ್ದು. ದೊಡ್ಡವರ ಮನಸ್ಸನ್ನು ಗೆಲ್ಲೋದಕ್ಕೆ ನಿಮ್ಮ ಪ್ರಯತ್ನ ಏನಿದೆ ಅದು ಸಫಲವಾಗುತ್ತೆ ಎನ್ನುವಂಥದ್ದು. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನವಗ್ರಹರ ಅನುಗ್ರಹ ನಿಮ್ಮ ಮೇಲೆ ಇರಲಿ. ಶುಭವಾಗಿ. ಮಿಥುನ ರಾಶಿ. ವ್ಯವಹಾರದಲ್ಲಿ ಅಧಿಕವಾದಂತಹ ಲಾಭವನ್ನು ನೋಡಲಿಕ್ಕೆ ಅವಕಾಶ ಇದೆ. ಸ್ಪರ್ಧಾತ್ಮಕವಾದಂತಹ ವ್ಯವಹಾರ ಕ್ಷೇತ್ರದಲ್ಲೂ ಕೂಡ ಲಾಭ ನಿಮ್ಮದಾಗತ್ತೆ ಅನ್ನುವಂಥದ್ದಾದರೆ ಗ್ರಹಗತಿ ಗ್ರಹಚಾರ ಚೆನ್ನಾಗಿದೆ ವ್ಯಾವಹಾರಿಕವಾಗಿ ಅನ್ನುವಂಥದ್ದನ್ನು ತಿಳಿಬೇಕು. ಹೆಚ್ಚು ಶ್ರಮ ಪಡಬೇಕಾದಂತಹ ದಿವಸ. ಸುಮ್ಮನೆ ದುಡ್ಡು ಬರುವುದಿಲ್ಲ, ಕಷ್ಟಪಡಲೇಬೇಕು ಅನ್ನುವಂಥದ್ದು ಮನಸ್ಸಿನಲ್ಲಿರಬೇಕು. ದೂರದ ಪ್ರಯಾಣಕ್ಕೆ ಆದ್ಯತೆಯನ್ನು ಕೊಡಬೇಡಿ. ದೂರಿಗೆ ಹೋಗುವಂತಹ ಪರಿಸ್ಥಿತಿ ಪ್ರಸಂಗಗಳು ಬಂದರೆ ಆದಷ್ಟು ಅದನ್ನು ಬೇಡ ಅಂತ ಹೇಳಿ ಬಿಡುವಂಥದ್ದು ಬಹಳ ಬಹಳ ಒಳ್ಳೆಯದಾಗಿರುತ್ತೆ. ಕಬ್ಬಿಣದ ವ್ಯಾಪಾರಿಗಳಿಗೆ ನಷ್ಟವಾಗ್ತಕ್ಕಂಥದ್ದು. ಶನೈಶ್ಚರನ ಪ್ರಭಾವ ಅದನ್ನು ಗಮನಿಸ್ಕೊಳ್ಬೇಕು.
ಈ ದಿವಸ ಆದಷ್ಟು ವ್ಯವಹಾರದಲ್ಲಿ ಶಿಸ್ತುಬದ್ಧವಾದಂತಹ ರೀತಿಯಲ್ಲೇ ನಡೆಕೊಳ್ಳಬೇಕು. ಎಲ್ಲೂ ಯಾವುದೇ ಅಚಾತುರ್ಯಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಬಂಧುಗಳಲ್ಲಿ ಸಂಬಂಧದ ಮಾತು ನಡೆಯುವಂಥದ್ದಿದೆ. ಏನೋ ಮದುವೆ ವಿಚಾರಕ್ಕೆ ಸಂಬಂಧವನ್ನು ಬೆಳೆಸಬೇಕು ಅಂತ ಹೇಳಿ ನಿಮ್ಮ ಬಂಧುವರ್ಗದಲ್ಲೇ ಮಾತುಕತೆ ಆಗುವಂತಹ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಕ್ಕಂತಹ ಸಂದರ್ಭಗಳು ಬಂದರೆ ಅಚ್ಚರಿ ಪಡಬೇಕಾದಂಥದ್ದಿಲ್ಲ. ಮಂಗಳ ಕಾರ್ಯಕ್ಕೆ ಒಂದಷ್ಟು ಸಿದ್ಧತೆಯನ್ನು ಮಾಡಿಕೊಳ್ತಕ್ಕಂತಹ ಆಲೋಚನೆಯನ್ನು ಮಾಡ್ತಕ್ಕಂತಹ ಸುಸಮಯ ಇದು ಅಂತ ಹೇಳಬೇಕು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲ ಸಂಕಲ್ಪಗಳು ನಿರ್ವಿಘ್ನವಾಗಿ ನಡೆಯಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಉದ್ಯೋಗದಲ್ಲಿ, ವೃತ್ತಿಯಲ್ಲಿ, ನೌಕರಿಯಲ್ಲಿ ಸ್ಥಾನಮಾನಗಳು ಹೆಚ್ಚಾಗ್ತಕ್ಕಂಥದ್ದು, ಇರುವ ಸ್ಥಾನಕ್ಕೆ ಬೆಲೆ ಹೆಚ್ಚಾಗ್ತಕ್ಕಂಥದ್ದು ಆಗಬಹುದು ಅಂತ. ಸ್ನೇಹಿತರ ಭೇಟಿ ನಿಮಗೆ ಏನೋ ಒಂದು ರೀತಿಯ ಅಸಮಾಧಾನವನ್ನು ಮಾಡುತ್ತೆ. ಸ್ನೇಹಿತರನ್ನು ಬಹಳ ದಿವಸದಿಂದ ನೋಡಿಲ್ಲ ಅಂತ ಹೇಳಿ ಭೇಟಿಯಾಗ್ತೀರಿ. ಹಲವಾರು ವಿಚಾರಗಳು ಚರ್ಚೆಗೆ ಬರುತ್ತೆ. ಮಾತಿಗೆ ಮಾತು ಬೆಳೆದು ಪರಸ್ಪರವಾಗಿ ನಿಷ್ಠುರವಾಗ್ತೀರಿ. ಮನಸ್ತಾಪವಾಗುತ್ತೆ. ಮಾತನ್ನು ಬಿಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳದೇ ಇದ್ದರೆ ಕಷ್ಟವಾಗುತ್ತೆ ಎನ್ನುವಂಥದ್ದು. ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಕ್ಕಂತಹ ಸೂಚನೆ. ಹಿರಿಯರ ಆಗಮನ ಮನಸ್ಸಿಗೆ ಸಂತೋಷವನ್ನು ಕೊಡುತ್ತೆ. ನೀವಿರುವಂತಹ ಜಾಗಕ್ಕೆ ಹಿರಿಯರು ಬರ್ತಾರೆ. ಅವರು ಬರುವಂತಹದ್ದು ಮನಸ್ಸಿಗೆ ತುಂಬ ಸಮಾಧಾನವನ್ನು, ಶಾಂತಿಯನ್ನು, ದೊಡ್ಡವರು ನಮ್ಮ ಜೊತೆಗಿದ್ದಾರೆ ಅಂತಕ್ಕಂತಹ ಒಂದು ಭಾವನೆಯನ್ನು ಅಲ್ಲಿ ಹುಟ್ಟು ಹಾಕುತ್ತೆ. ಭೂಲಾಭದ ಯೋಗ ಇದೆ. ನಿಮಗೆ ಆ ದೃಷ್ಟಿಯಲ್ಲಿ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂತಹ ಮನಸ್ಸಿದ್ರೆ ಖಂಡಿತ ಈ ದಿವಸ ಪ್ರಯತ್ನವನ್ನು ಮಾಡಿ ಅದಕ್ಕೆ ಸಂಬಂಧಿಯಾದಂತಹ ಅನುಕೂಲ ನಿಮಗೆ ಒದಗಿ ಬರುತ್ತೆ. ಉತ್ತಮವಾದಂತಹ ಕೆಲಸಕ್ಕೆ ದೃಢವಾದ ಸಂಕಲ್ಪವೇ ಮುಖ್ಯ. ಯಾವ ಒಳ್ಳೆಯ ಸಮಯದಲ್ಲಿ ನೀವು ಇಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಈ ಸಂಕಲ್ಪವನ್ನು ಮಾಡ್ತೀರೋ ಅದು ನಿಮಗೆ ಕೈಗೂಡ್ತಕ್ಕಂಥದ್ದಿದೆ. ಈಶ್ವರನನ್ನು ಪ್ರಾರ್ಥನೆ ಮಾಡುವಾಗ ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬುದಾಗಿ 11 ಬಾರಿ ಹೇಳಿಕೊಳ್ಳಿ. ಶಿವನ ಅನುಗ್ರಹಕ್ಕೆ ಪಾತ್ರರಾಗಿ. ಶುಭವಾಗಿ.